ನಮಸ್ಕರಿಸುವೆನು. ಕಾರಣವೇನು? ರಾಜೇಂದ್ರ, ನಮ್ಮನ್ನು ಇಷ್ಟು ಜಾಗ್ರತೆಯಿಂದ ಕರೆಸಲು ಕಾರಣವೇನು? ಬ್ರಾಹ್ಮಣತ್ವರೇ, ಹೇಳ್ತೇನೆ ಕೇಳುವರಾಗಿ. ಹೇಳುವರಂತಾಗಿ ಪರಬ್ರಹ್ಮನಾಥ ಹಮರೇ ರಾಗಳ ಮಗಿಲೆ ಪರಬ್ರಹ್ಮನಾಥ ಹಮರೇ. ಬ್ರಾಹ್ಮಣತ್ವರೇ, ನೀವೀಗ ಹೇಳಿರಿ ಗ್ರಹಗಳ ಮಹಿಮೆಯ. ಬ್ರಾಹ್ಮಣತ್ವರೇ, ನೀವೀಗ ಹೇಳಿರಿ ಗ್ರಹಗಳ ಮಹಿಮೆಯ. ಸತಿಗಳಾದ ರಾಮನಾಥಮರೇವು. ಸರ್ವಸತಿಗಳಾದ ರಾಮನಾಥಮರೇವು. ಪರಬ್ರಹ್ಮನಾಥ ಹಮರೇ ಗ್ರಹಗಳ ಮಹಿಮೆ ಪರಬ್ರಹ್ಮನಾಥ ಹಮರೇ. ಹರಿಧಮರೇ ವಾಪನೋ ಹರಿ ಭಯವೇ. ಹರಿಧಮರೇ ವಾಪನೋ ಹರಿ ಭಯ. ಸತಿಗಳಾದ ರಾಮನಾಥಮರೇ. ಸರ್ವಸತಿಗಳಾದ ರಾಮನಾಥಮರೇ ಪರಬ್ರಹ್ಮನಾಥ ಹಮರೇ ಗ್ರಹಗಳ ಮಹಿಮೆ ಪರಬ್ರಹ್ಮನಾಥ ಹಮರೇ. ಬ್ರಾಹ್ಮಣತ್ವರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನಾನಾದರೂ ಈ ದಿವಸ ನವಗ್ರಹಗಳ ವಿಚಾರವನ್ನು ತಿಳಿಬೇಕೆಂದರು. ಆದ್ದರಿಂದ ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಯಾವ ಗ್ರಹವನ್ನು ಯಾವ ರೀತಿ ಪೂಜಿಸಬೇಕು, ಯಾವುದು ಕೂರ ಗ್ರಹವು, ಯಾವುದು ಧೈರ್ಯ ಸಾಧಿಸುವ ಗ್ರಹವು, ಅದರಂತೆ ಯಾವ ಪುಷ್ಪಗಳು ಯಾವ ಫಲವನ್ನು ಹೇಳುವರು, ಅದರಂತೆ ಹೇ ನನ್ನ ಸಭಾಸ್ಥಾನದಲ್ಲಿ ತಿಳಿಸಬೇಕೆಂದು ನಿಮ್ಮಲ್ಲಿ ಭೇಟಿಗಳನ್ನು ಬ್ರಾಹ್ಮಣೋತ್ತರ. ಅಯ್ಯ ರಾಜೇಂದ್ರ, ಮೊದಲನೇ ಗ್ರಹವಾಗಿರ್ತಕ್ಕಂಥ ಸೂರ್ಯಗ್ರಹದ ವಿಚಾರವನ್ನು ತದೇಕಚಿತ್ತಿಂದ ಕೇಳುವಂತರಾಗಿ ರಾಜೇಂದ್ರ. ಹೇಳುವರಾಗಿ ಬ್ರಾಹ್ಮಣ. ರಾಜಾಗ್ರಹವು ಸೂರ್ಯ ರಾಜ ರಾಜನು ತೇಜ. ರಾಜೇಂದ್ರ, ಬ್ರಾಹ್ಮಣ ಹತ್ತರೆ ರಾಜಾಗ್ರಹವು ಸೂರ್ಯ ರಾಜ ರಾಜನು ತೇಜ. ಮೋಜೋಲದೊಳು ತ್ಯಾಗ ಸಹಜಾಯಿ ಮಾತು. ರಾಜೇಂದ್ರ, ಬ್ರಾಹ್ಮಣ ಹತ್ತರೆ ಅವನ ಅರ್ಥಿಸೋ ಜನಕ್ಕೆ ಬೇಡಿದವನ ಕೊಡುವ. ರಾಜೇಂದ್ರ, ಬ್ರಾಹ್ಮಣ ಹತ್ತರೆ ಹೇಳುವರಾಗಿ. ಅವನ ಅರ್ಥಿಸೋ ಜನಕ್ಕೆ ಬೇಡಿದವನ ಕೊಡುವ. ಸರ್ವ ಸಿದ್ಧಿ ನಿರ್ಮಾಲ ಸೂರ್ಯ. ಅಯ್ಯ ರಾಜೇಂದ್ರ, ಬ್ರಾಹ್ಮಣ ಹತ್ತರೆ ಈ ಸೂರ್ಯಗ್ರಹವಾದರೂ ಕಶ್ಯಪ ಮಹರ್ಷಿಯ ಮಗನು ಸ್ವಾಮಿ. ಈತನಾದರೂ ಮಾನವರ ರಾಶಿಯನ್ನು ಪ್ರವೇಶ ಮಾಡಿದರೆ ಆರೋಗ್ಯ ಬಲವನ್ನು ಕೊಟ್ಟು ಕಾಪಾಡುತ್ತಾನೆ ರಾಜೇಂದ್ರ. ಅದು ಅಲ್ಲದೆ ಇಂತಹ ಗ್ರಹಕ್ಕೆ ಭಾನುವಾರದ ದಿವಸ ಗೋಧಿ ಧಾನ್ಯವನ್ನಿಟ್ಟು ಎಕ್ಕದ ಪತ್ರೆ ಇಟ್ಟು ಫಲಪುಷ್ಪಾದಿಗಳಿಂದ ಧೂಪಗಳಿಂದ ಪೂಜಿಸಿದ್ದೆ ಆದರೆ ಒಲೆದು ಒಳ್ಳೆಯದನ್ನು ಮಾಡುವನು ರಾಜೇಂದ್ರ. ಇಷ್ಟೇ ಈ ಸೂರ್ಯಗ್ರಹದ ವಿಚಾರವು. ಬ್ರಾಹ್ಮಣ ಹತ್ಪರೆ, ಹೇ ಸೂರ್ಯದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿ
ಪಾದಿಗಳಿಂದ ಆ ಸೂರ್ಯ ದೇವರನ್ನು ಭಯ ಭಕ್ತಿವಿನಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆ. ಸೂರ್ಯಗ್ರಹದ ಪಾದಾರವೇ ಗತಿ ಗೋವಿಂದ, ವಿಘ್ನೇಶ್ವರನ ಪಾದಾರವೇ ಗತಿ ಗೋವಿಂದ, ಶನಿದೇವರ ಪಾದಾರವೇ ಗತಿ ಗೋವಿಂದ, 9 ನವಗ್ರಹಗಳ ಪಾದಾರವೇ ಗತಿ ಗೋವಿಂದ. ಗೋವಿಂದ ಎಂದವರಿಗೆ ಆನಂದವನ್ನುಂಟು ಮಾಡಪ್ಪ ಗೋವಿಂದ. ಜಯ ಜಯ ನಮ ಪಾರ್ವತೀಪತೆ. ಬ್ರಾಹ್ಮಣ ಭಕ್ತರೇ, ಇದು ತೆಗೆದುಕೊಳ್ಳುವರಾಯಿ. ರಾಜೇಂದ್ರ, ಮುಂದಿನ ಗ್ರಹದ ವಿಚಾರ ನಡೆಯಲಿ. ರಾಜೇಂದ್ರ, 2ನೇ ಗ್ರಹವಾದ ಚಂದ್ರಗ್ರಹದ ವಿಚಾರವನ್ನು ತಿಳಿಸುತ್ತೇನೆ, ಹಿತ್ತವಿಟ್ಟು ಲಾಲಿಸುವರಾಗಿ. ಹೇಳುವರಾಯಿ. ಚಂದಿರನು ಬಲು ಸುಂದರನು, ಚಂದಿರನು ಬಲು ಸುಂದರನು, ಅಂಧಕಾರವನಳಿಸುವನವನು. ರಾಜೇಂದ್ರ, ಬ್ರಾಹ್ಮಣ ಭಕ್ತರೇ, ಚಂದಿರನು ಬಲು ಸುಂದರನು, ಅಂಧಕಾರವನಳಿಸುವನವನು. ಸಿಗಳ ಜಾತಿಲಿ ಜನ್ಮಿತನವನು, ಸಿಗಳ ಜಾತಿಲಿ ಜನ್ಮಿತನವನು, ಜನ್ಮಿತನವನು. ಜಾತಿಗೆಲ್ಲ ಸೂತ್ರನವನು, ಶಿವನ ಶಿರದಲ್ಲಿ ನಲಿದಾಡುವನು, ಶಿವನ ಶಿರದಲ್ಲಿ ನಲಿದಾಡುವನು. ಚಂದಿರನು ಬಲು ಸುಂದರನು, ಅಂಧಕಾರವನಳಿಸುವನವನು. ಚಂದಿರನು ಬಲು ಸುಂದರನು. ರಾಜೇಂದ್ರ, ಬ್ರಾಹ್ಮಣ ಭಕ್ತರೇ, 2ನೇ ಗ್ರಹವಾದ ಚಂದ್ರಗ್ರಹವು ಬಿಳಿ, 2ನೇ ಗ್ರಹ ಚಂದ್ರನಿಗೆ ಅಕ್ಕಿ ಎಂಬ ಧಾನ್ಯವನ್ನಿಟ್ಟು, ಬಿಳಿ ವಸ್ತ್ರವನ್ನಿಟ್ಟು, ಅದು ಸಿಹಿಯಾದ ತಿಂಡಿ ತಿನಿಸುಗಳನ್ನಿಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುತ್ತಾರೋ ಅಂಥವರಿಗೆ ಸಕಲ ಸೌಲಭ್ಯವನ್ನು ಕೊಟ್ಟು ಕಾಪಾಡುವನು. ರಾಜೇಂದ್ರ, ಬ್ರಾಹ್ಮಣ ಭಕ್ತರೇ, ಆ ಚಂದ್ರದೇವರ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಚಂದ್ರದೇವರನ್ನು ಭಯ ಭಕ್ತಿವಿನಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆನು. ಚಂದ್ರಗ್ರಹದ ಪಾದಾರವೇ ಗತಿ ಗೋವಿಂದ, ವಿಘ್ನೇಶ್ವರನ ಪಾದಾರವೇ ಗತಿ ಗೋವಿಂದ, ಶನಿದೇವರ ಪಾದಾರವೇ ಗತಿ ಗೋವಿಂದ, 9 ನವಗ್ರಹಗಳ ಪಾದಾರವೇ ಗತಿ ಗೋವಿಂದ. ಗೋವಿಂದ ಎಂದವರಿಗೆ ಆನಂದವನ್ನುಂಟು ಮಾಡಪ್ಪ ಗೋವಿಂದ. ಜಯ ನಮ ಪಾರ್ವತೀಪತೆ. ಇದು ತೆಗೆದುಕೊಳ್ಳುವರಾಗಿ. ಮಂತ್ರಿ ಇಸ್ಕೋಬೇಕು ನೀನು. ರಾಜೇಂದ್ರ, ಬ್ರಾಹ್ಮಣ ಭಕ್ತರೇ, 3ನೇ ಗ್ರಹವಾದ ಆ ಮಂಗಳ ದೇವನ ಬಗ್ಗೆ ಹೇಳುವೆನು, ಚಿತ್ತವಿಟ್ಟು ಲಾಲಿಸುವನು. ಹೇಳುವರಾಗಿ. ಬ್ರಾಹ್ಮಣ ಕರ್ಪೂರ ಒಂದೊಂದೇ ಒಂದೇ ಖಾಲಿ ಆಗಿ ಕರ್ಪೂರ ಸಾಕು. ಕ್ರೂರ ಗ್ರಹವಿದು ಕೇಳು, ದೊರೆಯೇ ಪರಕ್ರಾಮಿ ಮಂಗಳನು. ರಾಜೇಂದ್ರ, ಬ್ರಾಹ್ಮಣ ಭಕ್ತರೇ, ಹೇಳುವರಾಗಿ. ಕ್ರೂರ ಗ್ರಹವಿದು ಕೇಳು,
ರಾಜೇಂದ್ರ. ಬ್ರಾಹ್ಮಣ ಹತ್ಮರೆ, ಮೂರನೇ ಗ್ರಹವಾದ ಈ ಮಂಗಳ ದೇವನಿಗೆ 3 ಹೆಸರುಗಳುಂಟು. ಅಂಗಾರಕ, ಕುಜ, ಮಂಗಳನೆಂದು. ಇವನು ಕುಜನಾಗಿ ಮನುಷ್ಯನ ರಾಶಿಗೆ ಪ್ರವೇಶಿಸಿದ್ದೆಯಾದರೆ ಮನುಷ್ಯನಿಗೆ ಸಕಲ ಕಷ್ಟಗಳನ್ನು ಕೊಡುವನು. ಇವನು ಅಂಗಾರಕನಾಗಿ ಪ್ರವೇಶಿಸಿದರೆ ಮನುಷ್ಯನ ಅಂಗಾಂಗಗಳನ್ನು ಭಂಗಗೊಳಿಸುವನು. ಇವನು ಮಂಗಳನ್ನಾಗಿ ಪ್ರವೇಶಿಸಿದರೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಈ ಮಂಗಳ ದೇವನಿಗೆ ತೊಗರಿ ಎಂಬ ಧಾನ್ಯವನ್ನು ಇಟ್ಟು ಕಗ್ಗಲಿ ಪತ್ರೆಯನ್ನು ಇಟ್ಟು ಭಯಭಕ್ತಿಯಿಂದ ಪೂಜಿಸಿದರೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಇಷ್ಟೇ ಈ ಮಂಗಳ ದೇವನ ಮಹಿಮೆಯು. ಈ ಮಂಗಳ ದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಮಂಗಳ ದೇವನನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ನಾನು ಸಹ ಪಾದಾರ ವೇಗದಿ ಗೋವಿಂದ ಪಾದಾರ ವೇಗದಿ ಗೋವಿಂದ ದೇವರ ಪಾದಾರ ವೇಗದಿ ಗೋವಿಂದ 9 ನವಗ್ರಹಗಳ ಪಾದಾರ ವೇಗದಿ ಗೋವಿಂದ ಜಯ ಜಯ ನಮ ಪಾರ್ವತಿ ಪದೇ ತೆಗೆದುಕೊಳ್ಳುವರಾಗಿ ಮುಂದಿನ ವಿಚಾರ ನಡೆಯಲಿ. ರಾಜೇಂದ್ರ, ಬ್ರಾಹ್ಮಣ 4ನೇ ಗ್ರಹವಾದ ಬುಧದೇವನ ಮಹಿಮೆಯನ್ನು ಹೇಳುತ್ತೇನೆ, ಚಿತ್ತವಿಟ್ಟು ಲಾಲಿಸುವರಾಗಿ ಹೇಳುವರಾಗಿ. ಬ್ರಾಹ್ಮಣ ಕೇಳುವರ ಪೇಳ್ವೇನಿಗಲೇ ಬುಧನ ಮಹಿಮೆಯ ಈ ಬುಧ ದೇವರನ್ನು ಹೆಸರು ಕಾಳನಿಟ್ಟು ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರು ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ನಾನು ಸಹ ಪರಮಾತ್ಮನನ್ನು ಪೂಜಿಸುವೆನು, ತಾವು ಸಹ ಪೂಜಿಸುವಂತರಾಗಿ. ಹಾಗೆ ಆಗಲಿ ಬ್ರಾಹ್ಮಣೋತ್ತರೆ. ಆ ಬುದ್ಧದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಬುದ್ಧದೇವನನ್ನು ಭಯ ಭಕ್ತಿವಿನಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆನು. ಪಾದಾರ ವೇಗದಿ ಗೋವಿಂದ ಪಾದಾರ ವೇಗದಿ ಗೋವಿಂದ ದೇವರ ಪಾದಾರ ವೇಗದಿ ಗೋವಿಂದ 9 ನವಗ್ರಹಗಳ ಪಾದಾರ ವೇಗದಿ ಗೋವಿಂದ ಜಯ ನಮ ಪಾರ್ವತಿ ಪದೇ ತೆಗೆದುಕೊಳ್ಳುವರಾಗಿ. ಆಗಬಹುದು ರಾಜೇಂದ್ರ. ಮುಂದಿನ ವಿಚಾರ ನಡೆಯಲಿ. ರಾಜೇಂದ್ರ, 5ನೇ ಗ್ರಹವಾದ ಗುರು ಗ್ರಹದ ಮಹಿಮೆಯನ್ನು ಹೇಳುವೆನು, ಕೇಳುವಂತರಾಗಿ ರಾಜೇಂದ್ರ. ಹೇಳುವ ಹಾಗೆ ಬ್ರಾಹ್ಮಣ. ವಿದ್ಯೆಗೆ ಗುರುವು ನನಗೆ ದೊರೆಯುವನು, ನನಗೆ ದೊರೆಯುವನು ರಾಜ ಅರಸ ಅರಸ ದೊರೆಯ
ಜ್ಞಾನಕ್ಕೆ ದೊರೆಯುವನು ಜ್ಞಾನಕ್ಕೆ ದೊರೆಯುವನು ರಾಜ ಅರಸ ಅರಸ ದೊರೆಯೇ ರಾಜೇಂದ್ರ ರಾಮನ ಹತ್ತನೆ 5ನೇ ಗ್ರಾಮದ ಗುರುವನ್ನು ಕಡಲೆ ಕಾಳುಗಳನ್ನಿಟ್ಟು ಬಿಲ್ವ ಪತ್ರೆಯನ್ನಿಟ್ಟು ಧೂಪ ದೀಪದಿಂದಲೂ ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ವಿದ್ಯಾ ಬುದ್ಧಿಯಿಂದ ಅಲ್ಲದೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆದ್ದರಿಂದ ಗುರುಗ್ರಹ ಶ್ರೇಷ್ಠವೆಂದು ಹೇಳಬಲ್ಲೆನು ರಾಜೇಂದ್ರ. ರಾಮನ ಹತ್ತನೆ ಈ ಗುರುದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಗುರುದೇವರನ್ನು ಭಯ ಭಕ್ತಿಯಿಂದ ಪೂಜಿಸುವರಾಯಿ ನಾನು ಸಹ ಪೂಜಿಸುವೆನು. ಗುರುಗ್ರಹದ ಪಾದಾರವೇ ಗತಿ ಗೋವಿಂದ ಸಿದ್ದೇಶ್ವರನ ಪಾದಾರವೇ ಗತಿ ಗೋವಿಂದ ದೇವರ ಪಾದಾರವೇ ಗತಿ ಗೋವಿಂದ 9 ನವಗ್ರಹಗಳ ಪಾದಾರವೇ ಗತಿ ಗೋವಿಂದ ಜಯ ಜಯ ನಮ ಪಾರ್ವತಿ ಪತೆ ಮುಂದಿನ ಗ್ರಹದ ವಿಚಾರ ನಡೆಯಲಿ. ರಾಜೇಂದ್ರ ರಾಮನ ಹತ್ತನೆ 6ನೇ ಗ್ರಹದ ಶುಕ್ರದೇವನ ವಿಚಾರವನ್ನು ಹೇಳುತ್ತೇನೆ. ಹೇಳುವಾಗಿ ಶುಕ್ರ ಎಂಬುವನವನು ರಾಜಾನೆ ಲಾಲಿಸೋ ಶುಕ್ರ ಎಂಬುವನವನು ರಾಜಾನೆ ಲಾಲಿಸೋ ಸಾಕಾರ ದೈತ್ಯರಿಗೆ ಗುರುವಾಗಿಯನೋ ಅಯ್ಯ ರಾಜ ರಾಜ ಆತನ ಪರಾಕ್ರಮಕ್ಕೆ ಗುರು ಕಾಜಲ್ಲಿನಿದೆ. ರಾಜೇಂದ್ರ ರಾಮನ ಹತ್ತನೆ ಹೇಳುವರ ಆತನ ಪರಾಕ್ರಮಕ್ಕೆ ಮುರಿದು ಕಾಜಲ್ಲಿನಿದೆ ಮಂತ್ರ ಸಂಜೀವಿನಿಯೋ. ರಾಜೇಂದ್ರ ರಾಮನ ಹತ್ತನೆ ಹೇಳುವರ ಮಂತ್ರ ಸಂಜೀವಿನಿಯೋ ಆತನಲ್ಲಿ ಉಂಟು ಶುಕ್ರ ಎಂಬುವನವನು ರಾಜಾನೆ ಲಾಲಿಸೋ ಸಾಕಾರ ದೈತ್ಯರಿಗೆ ಗುರುವಾಗಿಯನೋ ಅಯ್ಯ ರಾಜ ರಾಜ. ರಾಜೇಂದ್ರ ರಾಮನ ಹತ್ತನೆ ಈ ಶುಕ್ರದೇವನು ವಾಸವಾಗಿದ್ದರೂ ಅತ್ತಿಯ ಮರದಲ್ಲಿ ವಾಸವಾಗಿದ್ದರು. ಶುಕ್ರದೇವನಿಗೆ ಅವರೆಕಾಳ ನಿಟ್ಟು ಫಲ ಪುಷ್ಪಾದಿಗಳಿಂದ ಶುಕ್ರವಾರ ದಿವಸ ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಇಷ್ಟೇ ಶುಕ್ರದೇವನ ಮಹಿಮೆಯು. ರಾಮನ ಹತ್ತನೆ ಏ ಶುಕ್ರದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಶುಕ್ರದೇವನನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆನು. ಆಗಬಹುದು ರಾಜೇಂದ್ರ. ಶುಕ್ರಗ್ರಹದ ಪಾದಾರವೇ ಗತಿ ಗೋವಿಂದ ಸಿದ್ದೇಶ್ವರನ ಪಾದಾರವೇ ಗತಿ ಗೋವಿಂದ ದೇವರ ಪಾದಾರವೇ ಗತಿ ಗೋವಿಂದ 9 ನವಗ್ರಹಗಳ ಪಾದಾರವೇ ಗತಿ ಗೋವಿಂದ ಜಯ ಜಯ ನಮ ಪಾರ್ವತಿ ಪತೆ ತೆಗೆದುಕೊಳ್ಳುವರಾಗಿ ಕೊಡುವಂತರಾಗಿ ರಾಜೇಂದ್ರ. ಮುಂದಿನ ಗ್ರಹದ ವಿಚಾರವನ್ನು ನಡೆಯಲಿ. ರಾಜೇಂದ್ರ ರಾಮನ ಹತ್ತನೆ ರಾಹು ಕೇತುಗಳ ಮಹಿಮೆಯನ್ನು ಹೇಳುತ್ತೇವೆ, ಚಿತ್ತವಿಟ್ಟು ಲಾಲಿಸುವರಾಗಿ ಹೇಳುವರಾಗಿ ಬ್ರಾಹ್ಮಣ ಹತ್ತನೆ ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು. ರಾಜೇಂದ್ರ ಬ್ರಾಹ್ಮಣ ಹತ್ತನೆ ಹೇಳುವರಾಗಿ ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು ರಾಕ್ಷಸ ಕುಲದವರು
ಬಾಧೆಯ ಪಡಿಸುವರು ಬಾಧೆಯ ಪಡಿಸುವರು ರಾಮಚಂದ್ರನ ಪಿಡಿದು ಸೂರ್ಯನ ಪಿಡಿದು ಹೇಳುವ ಹಾಗೆ ಬ್ರಾಹ್ಮಣ ರಾಮಚಂದ್ರನ ಪಿಡಿದು ಕೇತು ಸೂರ್ಯನ ಪಿಡಿದು ಬಹುಬಾಧೆ ನರರಿಗೆ ಬಾಧೆ ಪಡಿಸುವರು ಬಹುಬಾಧೆ ನರರಿಗೆ ಬಾಧೆ ಪಡಿಸುವರು ನಾವು ಕೆತ್ತೋಗಳೆಂಬೋ ರಾಕ್ಷಸ ಕುಲದವರು ನಾವು ಕೆತ್ತೋಗಳೆಂಬೋ ರಾಕ್ಷಸ ಕುಲದವರು ರಾಜೇಂದ್ರ, ರಾವಣಹತ್ಮರೇ, ಈ ರಾವು ಗ್ರಹವಾದರು ದರ್ಬೆಹುಲ್ಲಿನಲ್ಲಿ ವಾಸವಾಗಿರುವುದು. ಅವರಿಗೆ ಉದ್ದಿನ ಕಾಲನ್ನು ಇಟ್ಟು ಯಾರು ಭಯ ಭಕ್ತಿ ಧೂಪ ದೀಪಗಳಿಂದ ಪೂಜಿಸುವರು ಅಂಥವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಇಷ್ಟೇ ಈ ರಾವು ಗ್ರಹ ಮಹಿಮೆಯು ರಾಜೇಂದ್ರ. ಕೇತುವನ್ನು ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರು ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಬ್ರಾಹ್ಮಣಹತ್ಮರೇ, ಈ ರಾಮ ಕೇತುಗಳ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ರಾಮ ಕೇತುಗಳನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆನು. ಆಗಬಹುದು ರಾಜೇಂದ್ರ. ಇದು ತೆಗೆದುಕೊಳ್ಳುವ ರಾಜ. ಕೇತುಗಳ ಪಾದಾರ ವೇಗದ ಗೋವಿಂದ ಪಾದಾರ ವೇಗದ ಗೋವಿಂದ ಪಾದಾರ ವೇಗದ ಗೋವಿಂದ ಸ್ವಾಮಿ ನಿನ್ನ ಪಾದಾರ ವೇಗದ ಗೋವಿಂದ ಗೋವಿಂದ ಎಂದವರಿಗೆ ಆನಂದವನ್ನುಂಟು ಮಾಡಪ್ಪ ಗೋವಿಂದ. ಜಯ ನಮ ಪಾರ್ವತಿ ಪದೇ. ಬ್ರಾಹ್ಮಣಹತ್ಮರೇ, ಅಯ್ಯ ರಾಜೇಂದ್ರ, ತಾವಿನ್ನು ತಮ್ಮ ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು ರಾಜೇಂದ್ರ. ಮಹಾಮಂತ್ರಿ, 1ರಿಂದ 7 ಗ್ರಹದ ವಿಚಾರ ತಿಳಿದ್ದಾಯಿತು. ಆದರೆ ಆ ನವಗ್ರಹ ಅಧಿಪತಿಯಾದ ಆ ಸೂರ್ಯಪುತ್ರನಾದ ಶನಿದೇವರ ವಿಚಾರವನ್ನು ಯಾರಿಂದ ಕೇಳಿ ತಿಳಿದುಕೊಳ್ಳಬಹುದು? ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ಗುರುದೇವನನ್ನು ಕರೆಸಿದರೆ ಅವರಿಂದ ಸಂಗೋಪಂಗೋಗಿ ತಿಳಿದುಕೊಳ್ಳಬಹುದು. ಏನೇ ಮಂತ್ರಿ, ನಮ್ಮ ಹರಮಲ್ಲಿರುವ ಗುರುದೇವರನ್ನು ಕರೆಸಿದರೆ ಆ ಶನಿದೇವರ ವಿಚಾರವು ತಿಳಿಯುವುದೇ? ಹೌದು ಮಹಾಪ್ರಭು. ಹಾಗಾದ್ರೆ ತಡವೇ ಆ ಶನಿದೇ ಬಣ್ಣ ವರ್ಷ ಆ ಗುರುಗಳನ್ನು ನನ್ನ ಸಭಾಸ್ಥಾನಕ್ಕೆ ಕರೆದುಕೊಂಡು ಬರುವರಾಗಿ. ಆಗಬಹುದು ಮಹಾ. ಗುರುದೇವರಿಗೆ ನಮಸ್ಕರಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳಿ ರಾಜೇಂದ್ರ. ರಾಜೇಂದ್ರ, ಗುರುದೇವ, ನಮ್ಮನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನು ಪ್ರಭು? ಗುರುದೇವ, ನಿಮ್ಮನ್ನು ಇಷ್ಟು ಜಾಗೃತಿಯಿಂದ ಕರೆಸಲು ಕಾರಣವೇನೆಂದರೆ ನಾನಾದರೂ 1ರಿಂದ 7 ಗ್ರಹದ ವಿಚಾರವನ್ನು ತಿಳಿದ್ದಾಯಿತು. ಆದರೆ ಆ ನವಗ್ರಹ ಅಧಿಪತಿಯಾದ ಸೂರ್ಯಪುತ್ರನಾದ ಶನಿದೇವರ ವಿಚಾರವನ್ನು ತಿಳಿಯಬೇಕೆಂದು ನಿಮ್ಮನ್ನು ಕರೆಸಿರುವುದು ಗುರುದೇವ. ಆತನ ವಿಚಾರವನ್ನು ತಿಳಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವುದು ಗುರುದೇವ. ಆಗಬಹುದು ರಾಜೇಂದ್ರ. ಏನು ಏನು ಆ ಶನಿದೇವರ ಜ್ಞಾನವನ್ನು ಮಾಡಬೇಕೆ? ಹೌದು ಗುರು ರಾಜೇಂದ್ರ, ನಿನ್ನಂತ ಸತ್ಯವಂತನ ರಾಜ್ಯದಲ್ಲಿ ಆ ಶನಿದೇವರ ಜ್ಞಾನವನ್ನು ಮಾಡುವುದು ನನ್ನ ಭಾಗ್ಯವಲ್ಲವೇ? ಕೇಳುವುದು ನನ್ನ ಭಾಗ್ಯವಲ್ಲವೇ ಆ ಗುರುದೇವ? ಶನಿದೇವರ ಭಕ್ತಿಯನ್ನು ತಿಳಿಸುತ್ತೇನೆ. ಭಯಭಕ್ತಿಯಿಂದ ಕೇಳುವರಾಗಿ ಪ್ರಭು. ಹೇಳುವರಾಗಿ ಗುರುದೇವ. ಹೇಳ್ತೇನೆ, ಕೇಳುವರಾಗಿ. ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಮಹಿಮೆಯ. ರಾಜೇಂದ್ರ, ಗುರುದೇವ, ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಮಹಿಮೆಯ. ಕಪ್ಪು ಕೊರಳಿನ ಕೋತ ನೀತನು. ರಾಜೇಂದ್ರ, ಗುರುದೇವ, ಕಪ್ಪು ಕೊರಳಿನ ಕೋತ ನೀತನು ಒಪ್ಪ ಕುಲದೊಳು ಗಾಳಿಗ ಒಪ್ಪ ಕುಲದೊಳು ಗಾಳಿಗ. ಇವರ ಮಾತಂತಿರಲಿ ರಾಜನ ಕೇಳು ಶನಿಯ ಮಹಿಮೆಯ ಕೇಳು ಶನಿಯ ಮಹಿಮೆಯ. ರಾಜೇಂದ್ರ, ಗುರುದೇವ, ಈ ಶನಿಯು ನೋಡಲು ಅಷ್ಟೇನು ಸುಂದರನಲ್ಲ, ಆದರೆ ಜಾತಿಯಲ್ಲಿ ಮಾತ್ರ ಜ್ಯೋತಿ ಗಾಡಿಗರವನು ಪ್ರಭು. ಏನು ಗುರುದೇವ? ಜಾತಿಯಲ್ಲಿ ಮಾತ್ರ ಜ್ಯೋತಿ ಗಾಣಿಗರವನೇ ಗುರುದೇವ. ಹೌದು ರಾಜೇಂದ್ರ. ಅನಂತರ ತಿಳಿಸುವರಾಗಿ ಗುರುದೇವ. ಆಗಬಹುದು ಪ್ರಭು. ಇವನ ದೈವವು ಕಾಲ ಭೈರವ ಕಾಲನಾದರೂ ಬೆದರುವ. ರಾಜೇಂದ್ರ, ಗುರುದೇವ, ಇವನ ದೈವವು ಕಾಲ ಭೈರವ ಕಾಲನಾದರೂ ಬೆದರುವ.
ಕೋಪ ದೃಷ್ಟಿಲಿ ನೋಡಿದಾಗಲೇ ಭಾರಿ ಕಷ್ಟವ ಕೊಡುವನು, ಭಾರಿ ಕಷ್ಟವ ಕೊಡುವನು. ಇವನ ದೈವವು ಕಾಲ ಭೈರವ, ಕಾಲನಾದರೂ ಬೆದರುವ, ಕಾಲನಾದರೂ ಬೆದರುವ. ಪ್ರಭು, ಈ ಶನಿದೇವರನ್ನು ನೋಡಿ ಈತನ ಕುಲದೈವನಾದ ಕಾಲಭೈರವೇಶ್ವರನು ಸಹ ಈತನಿಗೆ ಎದುರಿಕೊಂಡು ದಿನನಿತ್ಯವೂ ಈತನನ್ನು ಪೂಜೆ ಮಾಡಿಕೊಂಡಿರುವನು. ಪ್ರಭು, ಏನು ಹೇಳಿ ಗುರುದೇವ, ಈ ಶನಿದೇವನಿಗೆ ಬೆದರಿ ಆ ಕಾಲಭೈರವನು ಸಹ ಪೂಜೆ ಮಾಡಿಕೊಂಡರು ಗುರುದೇವ. ಹೌದು ಪ್ರಭು. ಗುರುದೇವ ಹನಂತರ ತಿಳಿಸಲು ಹಾಗೆ ಗುರುದೇವ. ಅಪ್ಪಣೆ ಪ್ರಭು. ಎಲ್ಲ ಗ್ರಹಕ್ಕೆ ಶ್ರೇಷ್ಠ ನೀತನು ಛಾಯ ಉದರದಿ ಜನಿಸಿದ. ಪ್ರಭು, ಗುರುದೇವ ಎಲ್ಲ ಗ್ರಹಕ್ಕೆ ಶ್ರೇಷ್ಠ ನೀತನು ಛಾಯ ಉದರದಿ ಜನಿಸಿದ. ತಂದೆಗೀಗಲೇ ಕ್ರೂರ ನೋಟದಿ, ತಂದೆಗೀಗಲೇ ಕ್ರೂರ ನೋಟದಿ ಭಾರಿ ಕಷ್ಟವ ಕೊಡುವನು, ಭಾರಿ ಕಷ್ಟವ ಕೊಟ್ಟನು. ಎಲ್ಲ ಗ್ರಹಕ್ಕೆ ಶ್ರೇಷ್ಠ ನೀತನು ಛಾಯ ಉದರದಿ ಜನಿಸಿದ, ಛಾಯ ಉದರದಿ ಜನಿಸಿದ. ರಾಜೇಂದ್ರ, ಗುರುದೇವ ಈತನ ವಾಸವಾದರೂ ತಾರೆ ಮರದಲ್ಲಿ ವಾಸವಾಗಿರುವನು. ಈತನಿಗೆ ಪ್ರಿಯವಾದ ವಾರ ಶನಿವಾರ. ಆ ಶನಿವಾರದಂದು ಈತನ ಭಕ್ತರು ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿ ನೀಲಿ ಬಣ್ಣದ ಪುಷ್ಪದಿಂದ ಅಲಂಕಾರ ಮಾಡಿ ದೀಪ ಧೂಪಗಳಿಂದ ಭಯಭಕ್ತಿಯಿಂದ ಈತನನ್ನು ಯಾರು ಪೂಜಿಸುವರೋ ಅಂತವರಿಗೆ ಸಕಲ ಸಂಪತ್ತನ್ನು ಕೊಡುವನು. ಈತನನ್ನು ಯಾರು ದ್ವೇಷಿಸುವರೋ ಅಂತವರಿಗೆ ಕೊಡಬಾರದ ಕಷ್ಟವನ್ನು ಕೊಡುವನು. ಪ್ರಭು, ಗುರುದೇವ ಈ ಶನಿದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು ಗುರುದೇವ. ನಾವು ಕೊಡುವ ಫಲಪುಷ್ಪಾದಿಗಳಿಂದ ಆ ಶನಿದೇವರನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ನಾವು ಸಹ ಪೂಜಿಸುವೆವು. ಆಗಬಹುದು ರಾಜೇಂದ್ರ. ಇದು ತೆಗೆದುಕೊಳ್ಳುವ ಹಾಗೆ ಗುರುದೇವ. ಗುರುದೇವ ರಾಜೇಂದ್ರ, ಗುರುದೇವ ಈ ಗ್ರಹದಲ್ಲಿ ಹೆದಕೋ ನನಗೆ ಹನುಮಾರು ತೋರುತ್ತಿರುವುದು. ಆದ್ದರಿಂದ ಆತನು ಜನಿಸಿದ ವೃತ್ತಾಂತವನ್ನು ತಿಳಿಸಬೇಕೆಂದು ನಿಮ್ಮಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುವನು ಗುರುದೇವ. ಏನು ಈ ಶನಿದೇವರ ಜನನ ವೃತ್ತಾಂತವನ್ನು ತಿಳಿಯಬೇಕೆ? ಹೌದು ಗುರುದೇವ. ರಾಜೇಂದ್ರ, ಈತನ ಜನನ ವೃತ್ತಾಂತವನ್ನು ತಿಳಿಸಬೇಕಾದ್ರೆ ಗಂಟೆಗಳಲ್ಲ, ದಿವಸಗಳಲ್ಲ, ವರ್ಷಗಳೇ ಕಳೆದರೂ ಸಾಧ್ಯವಿಲ್ಲ. ಆದರೂ ನನಗೆ ತಿಳಿದಿದ್ದನ್ನು ನಾನು ತಿಳಿಸುತ್ತೇನೆ. ಭಕ್ತಿಯಿಂದ ಕೇಳುವರಾಗಿ ಪ್ರಭು. ಹಾಗೆ ಆಗಲಿ ಗುರುದೇವ, ಹೇಳುವರಾಗಿ. ಶನಿಯು ಜನ್ಮಿಸಿದಾಗ ತನ್ನ ಪಿತನೇ. ರಾಜೇಂದ್ರ, ಗುರುದೇವ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿದು ಬೀಳಲು ಕಷ್ಟ ಮಾಯೇ ಅಯ್ಯ ರಾಜ ರಾಜ. ಗುರುದೇವ ಸರತಿ ಕಾಲು ಎಳವ ನದವು ಕೇಳೋ. ರಾಜೇಂದ್ರ, ಗುರುದೇವ ರವಿಯ ಸರತಿ ಕಾಲು ಎಳವ ನದವು ಕೇಳೋ. ಅಶ್ವಾದ ಕಣ್ಣುಗಳು. ರಾಜೇಂದ್ರ, ಗುರುದೇವ ಅಶ್ವಾದ ಕಣ್ಣುಗಳು ಕಾಡಾದೆ ಇರುತ್ತಿರಲು ಶನಿಯು ಜನ್ಮಿಸಿದಾಗ ನನ್ನ ಪಿತನ ಮೇಲೆ ಶನಿದು ಬೀಳಲು ಕಷ್ಟ ಮಾಯೇ ಅಯ್ಯ ರಾಜ ರಾಜ. ಗುರುದೇವ
ಅಯ್ಯ ರಾಜ ರಾಜ ರಾಜೇಂದ್ರ, ಗುರುದೇವ, ಈ ಶನಿಯು ಜನ್ಮಿಸಿದಾಗ ತನ್ನ ತಂದೆಯಾದ ಸೂರ್ಯದೇವನು ಬಹಳ ಪ್ರೀತಿಯಿಂದ ಮಗನನ್ನು ನೋಡಲು ಬಂದ. ಆಗ ಆ ಸೂರ್ಯದೇವನಿಗೆ ಒಂದು ಕ್ಷಣ ಅಗೋಚರವಾಯಿತು. ಏನು ಏನಾಯ್ತು ಗುರುದೇವ? ಏನು ಈ ಪ್ರಪಂಚಕ್ಕೆ ಪ್ರಕಾಶಮಾನವುಳ್ಳವನಾದ ನಾನು, ನನಗೆ ಈ ಕಪ್ಪು ರೂಪದ ಶನಿಯು ಹುಟ್ಟಿದ್ದಾನಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡ. ಈ ಬಾಲ್ಯದಲ್ಲೇ ಈ ಶನಿಗೆ ಅರಿವಾಯಿತು, ಓಹೋ ಇದೇನಿದು, ನನ್ನ ತಂದೆಯಾದ ಸೂರ್ಯದೇವನು ನನ್ನನ್ನು ಇಷ್ಟೊಂದು ಈಯಾಳವಾಗಿ ನೋಡುತ್ತಿರುವಲೆಂದು ಗೋಚರವಾಯಿತು. ಆಗ ತಟ್ಟನೆ ಆತನ ದೃಷ್ಟಿಯನ್ನು ಈ ಸೂರ್ಯದೇವನ ಮೇಲೆ ಬೀಳೋಣ. ಸೂರ್ಯದೇವನಿಗೆ ಕುಷ್ಠರೋಗವು ಪ್ರಾಪ್ತಿಯಾಯಿತು. ಏನು ಗುರುದೇವ? ಹೋಗಿ ಭವತಿಯಿಂದ ಕಂತನ್ನು ನೋಡಲು ಬಂದಾಗ ಅಂತ ತಂದೆಗೆ ಕುಷ್ಠರೋಗವು ಪ್ರಾಪ್ತಿಯಾಯಿತು. ರಾಜೇಂದ್ರ, ಫಲ ಗುರುದೇವ, ಒಳ್ಳೆ ಪುತ್ರನ ಚಾವರವನ್ನೇ ಹೇಳ್ತಿರುವುದು ಗುರುದೇವ. ಅನಂತರವೇನಾಯ್ತು ಗುರುದೇವ? ಅನಂತರವೇನಾಯ್ತಂದ್ರೆ ಸೂರ್ಯನ ಸಾರಥಿಯಾದ ಅರುಣನ ಕೈಕಾಲುಗಳು ಎಳವಲಾದವು. ಏನು ಗುರುದೇವ? ಸೂರ್ಯನ ಸಾಮರ್ಥ್ಯಾದ ಹರುಣನ ಕೈ ಕಾಲುಗಳು ಅಳುವಾದವೆ ಗುರುದೇವ. ಹೌದು ಪ್ರಭು. ಗುರುದೇವ, ಇಂಥ ಪುತ್ರನನ್ನು ತಪಸ್ಸು ಮಾಡಿ ಬರಬೇಕಲ್ಲವೇ ಗುರುದೇವ? ಅನಂತರವೇನಾಯ್ತು ಗುರುದೇವ? ರಥಕ್ಕೆ ಕಟ್ಟಿದ 7 ಅಶ್ವಗಳ ಕಣ್ಣು ಸಹ ಕುರುಡಾಗಿ ಹೋದವು. ಏನು ಗುರುದೇವ? ಸೂರ್ಯನ ಹತಿ ಕಟ್ಟಿದ 7 ಹಸುವದ ಕಣ್ಣು ಸಹ ಕೊಳ್ಳ ಹಾಕಿ ಹೋದವೆ. ಹೌದು ಪ್ರಭು. ಬಲ ಗುರುದೇವ, ಇಂಥ ಪುತ್ರನನ್ನು ತಪಸ್ಸು ಮಾಡಿ ಬರಬೇಕಲ್ಲವೇ ಗುರುದೇವ? ಗುರುದೇವ, ಎಂತಹ ಪುತ್ರನಿಟ್ಟ ಹಾರವನ್ನು ಹೇ ನನ್ನ ಸಭಾಸ್ಥಾನದಲ್ಲಿ ಹೊರತಿರುವೆ ಗುರುದೇವ. ಹದಿ ಮಹಮದಿ ಇಂಥ ಕಲ್ಲಿಂದ ಸಿಪ್ಪಿಯನ್ನು ಮಾಡಿ ಆ ಸಿಪ್ಪಿಗೆ ಜೀವ ಕೊಟ್ಟಿದ್ದ ತಪ್ಪಿಗೋಸ್ಕರವಾಗಿ ಜೀವ ಕೊಟ್ಟ ನಿಶ್ಚಿಸುವುದು ಯಾವ ಧರ್ಮದಲ್ಲಿರುವುದು ಗುರುದೇವ? ನಿಮ್ಮ ಧರ್ಮದಲ್ಲಿರುವುದೇ. ಎಂಥ ಪುತ್ರನ ಪಡೆದ ಹಾರವೇ ಗುರುದೇವ, ಎಂಥ ಪುತ್ರನ ಪಡೆದ ಹಾರವೇ ಗುರುದೇವ. ಅನಂತರವೇನಾಯ್ತಂದ್ರೆ ರಥವು ಮುಂದಕ್ಕೆ ಸಾಗದೇ ಇರೋಣ, ಈ ಪ್ರಪಂಚದಲ್ಲೂ ಕತ್ತಲೆ ಕವಿಯಿತು. ಆಗ ಪ್ರಪಂಚದ ಉದ್ಧಾರಕ್ಕಾಗಿ ಶನಿದೇವರ ತಾಯಿಯಾದ ಛಾಯಾದೇವಿಯು ಭಕ್ತಿಯಿಂದ ಮಗನನ್ನು ಪ್ರಾರ್ಥಿಸಿಕೊಂಡಳು. ಏನಾಯ್ತು ಗುರುದೇವ? ತಾಯಿಯ ಮಾತಿಗೆ ಕಟ್ಟು ಬಿದ್ದು ಈತನ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಂಡ. ಆಗ ಈ ಪ್ರಪಂಚವೆಲ್ಲವೂ ಎಂದಿನಂತೆ ಸರಿ ಹೋಯಿತು ಪ್ರಭು. ಎಂತ ಪುತ್ರನಿಟ್ಟ ಹಾರವನ್ನು ಹೇ ನನ್ನ ಸಭಾಸ್ಥಾನದಲ್ಲಿ ಹೊಳಿತಿರುವ ಗುರುದೇವ. ಎಂತ ಪುತ್ರನ ಪಡೆದ ಹಾರವಿ ಗುರುದೇವ, ಎಂತಹ ಪುತ್ರನ ಪಡೆದ ಹಾರವಿಯು. ಶಾಂತರಾಗಿ ಪ್ರಭು, ಶಾಂತರಾಗಿ ಪ್ರಭು. ಅಯ್ಯೋ ಹಳದನೆಂತ ಮಗನ ಬಾನು ಹಳದನೆಂತ ಮಗನ ಹಳನೆ ದೊರೆ ಧರೆಯೊಳಗವನ ಹಳನೆ ದೊರೆ ಧರೆಯೊಳಗವನ ಹಳದನೆಂತ ಮಗನ ಅಯ್ಯೋ ಹಳದನೆಂತ ಮಗನ ಬಾನು ಹಳದನೆಂತ ಮಗನ. ಆಡಿಸಿದವನಿಗೆ ಕೈ ಬಲವಂತನ ಹೋರಾಡಿಸುತ್ತನು. ಎಂತಹ ಪುತ್ರನಿಧಾರನು ನನ್ನ ಸಭಾಸ್ಥಾನದಲ್ಲಿ ಹೊಗಳುತ್ತಿರುವಿರಿ ಗುರುದೇವ. ಸಾಗು ಬಾಯಿ ಮಿಚ್ಚರಿ ಗುರುದೇವ, ಸಾಗು ಗುರುದೇವ. ರಾಜೇಂದ್ರ, ಈತನಾದರೂ ಗಗನ ಸಂಚಾರಕನು, ಹೇಳುತ್ತೇನೆ ಕೇಳುವರಾಗಿ ಪ್ರಭು.
ಜರಿಯಬೇಡ ಜರಿಯಬೇಡ ರವಿಯ ಪುತ್ರನ ರಾಜೇಂದ್ರ ಜರಿಯಬೇಡ ಜರಿಯಬೇಡ ರವಿಯ ಪುತ್ರನ ಜರಿದು ನೀವು ಕಷ್ಟಕ್ಕಿಂದು ಗುರಿಯಾಗಿರಿ ಜರಿದು ನೀವು ಕಷ್ಟಕ್ಕಿಂದು ಗುರಿಯಾಗಿರಿ ಜರಿಯಬೇಡ ಜರಿಯಬೇಡ ರವಿಯ ಪುತ್ರನ ರಾಜೇಂದ್ರ ಹೋದಲ್ಲವನ್ನು ಧಾತಿಯಲ್ಲಿ ಛತ್ರಿ ಅಲ್ಲವೇ ಹೋದಲ್ಲವನ್ನು ಧಾತಿಯಲ್ಲಿ ಛತ್ರಿ ಅಲ್ಲವೇ ಹಾಕದನಿಯ ಹೆಣ್ಣಿಗೆ ಹೊರಳು ಕೆರಿವಿರಿ ಹಾಕದನಿಯ ಹೆಣ್ಣಿಗೆ ಹೊರಳು ಕೆರಿವಿರಿ ಹೆಣ್ಣ ಹೇಳಿರಿ ಹೆಣ್ಣ ಹೇಳಿರಿ ನೀವು ಹೆಣ್ಣ ಹೇಳಿರಿ ಶಾಂತರಾಗಿ ರಾಜಪ್ರಭುಗಳೇ ಚನಿಯ ಜರಿದು ಕಷ್ಟಕ್ಕಿಂದು ಗುರಿಯಾಗಿರೆ ಚನಿಯ ಜರಿದು ಕಷ್ಟಕ್ಕಿಂದು ಗುರಿಯಾಗಿರಿ ಶಾಂತರಾಗಿ ರಾಜಪ್ರಭುಗಳೇ ರಾಜೇಂದ್ರ ಜನಭಾರವನ್ನು ಧರಿಸಿದರೆಲ್ಲರೂ ಬ್ರಾಹ್ಮಣೋತ್ಮರಲ್ಲ ಎಂತಹ ಪುತ್ರನು ತಂದೆಗೆ ಯೋಗ್ಯವಾದ ಮಗನಲ್ಲಾಗುವುದು ನಮಗೆ ಹೆಣಿಸುವ ಮಕ್ಕಳು ನಿಮಗೆ ಜನಿಸುವ ಮಕ್ಕಳು ಹೇ ನನ್ನ ರಾಜ್ಯದಲ್ಲಿ ಜನಿಸುವ ಮಕ್ಕಳು ಹೋದಂತ ಕಲಿಯಬೇಕೆಂಬುದಾಗಿ ನನ್ನಲ್ಲಿ ಕೀಟ ಉಪದೇಶ ಆಗಿರುವ ದೇವ ಸಾಗು ಮುಚ್ಚಿನ ಬ್ರಾಹ್ಮಣೋತ್ತಮರೇ ರಾಜೇಂದ್ರ ರಾಜೇಂದ್ರ ನಿಂದಿಸದಿರು ಶನಿ ಮಹಾದೇವನ ನಿಂದಿಸದಿರು ಶನಿ ಮಹಾದೇವನ ನಿಂದಿಸದಿರು ಶನಿ ಮಹಾದೇವನ ರಾಜೇಂದ್ರ ನಿಂದಿಸದಿರು ಶನಿ ಮಹಾದೇವನ ಬಂದೊತ್ತರಿಸುವನು ಹೇಳು ರಾಜೇಂದ್ರ ಗಗನ ಸಂಚಾರಿಯಾತನೋ ರಾಜೇಂದ್ರ ಗಗನ ಸಂಚಾರಿಯಾತನೋ ನೀವಾಡುವ ಕೆಟ್ಟನುಗಳು ಆತನ ಕಣ್ಣವಿದ್ದರೆ ಸುಮ್ಮನೆ ಬಿಡುವುದಿಲ್ಲ ರಾಜೇಂದ್ರ ಪ್ರಭು ಈತನಾದರೂ ಗಗನ ಸಂಚಾರಕನು ನೀವಾಡುತ್ತಿರುವ ಕೆಟ್ಟ ನುಡಿಗಳೇನಾದರೂ ಆತರ ಕನ್ನಡಗಳಲ್ಲಿ ಬಿದ್ದರೆ ನಿಮ್ಮನ್ನು ಸುಮ್ಮನೆ ಬಿಡುವನೆ ಶಾಂತರಾಗಿ ಪ್ರಭು ಏತನ ಮಾಡವೇ ನಾಚಿಕೆಯಿಲ್ಲದೆ ಹೋ ಶನಿಯನ್ನು ಹೇ ನನ್ನ ಸಭಾಸ್ಥಾನ ಹೊರಡಿದ್ರು ನಿಮಗೆ ನಾಚಿಕೆ ಆಗಬಾರದೆ ನಾಟಿದ್ದೀರಿ ಹೊಟ್ಟೆದಾಗಲೇ ಅನ್ನ ಬಿದ್ದಲಿಗೆ ಕಷ್ಟ ರೋಗವ ಹೊಟ್ಟದೀತನ್ನ ಹೊಟ್ಟೆದಾಗಲೇ ಅನ್ನ ಬಿದ್ದಲಿಗೆ ಕಷ್ಟ ರೋಗವ
ರಾಜೇಂದ್ರ ಆತನು ಪುತ್ರನಲ್ಲ ಅಪುತ್ರನು. ಹಾ ಶನಿರಾಜ ಒಂದಕಲ್ಲ ಈ ಮೇಂದಕ ಕೇಳಲಾರದು. ಭಾರ್ಗಿಯು ದೈವನಲ್ಲ ಅವನೊಬ್ಬ ದೈವನು. ಎಂತಹ ಪುತ್ರ ವಿಧಾನನು ನನ್ನ ಸತ್ಯವಾದ ರಾಜ್ಯದಲ್ಲಿ ಪದೇ ಪದೇ ಮಾತಿಗೆ ಆಗುವುದಿಲ್ಲ ಗುರುದೇವ, ಸಾಕು ಭಾವಿದ್ದರೆ ಗುರುದೇವ, ಕಾಲದೇವ. ಹಾಗಾದರೆ ನಿಮ್ಮ ಪಿತೃ ನೀವು ಕರೆದರೆ ಬಂದೇ ಬರುವನೇ ಗುರುದೇವ. ಆತನ ಭಕ್ತರು ಭಕ್ತಿಯಿಂದ ಕರೆದರೆ ಬಂದೇ ಭಕ್ತಿಯಿಂದ ಕರೆದರೆ ಬಂದೇ ಬರಲೇ ಗುರುದೇವ. ಅಲ್ಲೇ ನಿಮ್ಮ ಭಕ್ತಿಯಿಂದ ನಿಮಗಾದರೂ ಸಾತ್ರ ಶನಿಯು ನನಗಾದರೂ ಮಿತ್ರ ಶನಿಯು ತಂದು ತೋರಿಸಿದ ಸರಿ ಹೋಯ್ತು. ಎಲ್ಲ ಹೋದರೆ ನಿಮ್ಮನ್ನು ಸಾಕಿ ಹೇಳ್ತು ಬರ್ತೇನೆ. ಕಾಪಾಡುತ್ತೇ ಕಾಪಾಡು. ಕಂದನ ಬಾತೋರು ನಿನ್ನ ದರುಶನ ಕಾಪಾಡು ನಿನ್ನ ಕಂದನ. ನಿಮ್ಮ ಮಿತ್ರ ಹೊರಬಿಡುತ್ತೇನೆ. ನವಗ್ರಹದೊಡೆಯನೆ ಪಾರಯ್ಯ ತಂದೆ ಅಯ್ಯ ತಂದೆ ಶನಿರಾಜ ಬಾತೋರುವಿನ ಕಂದನ ಬಾತೋರುವಿನ ದರುಶನ ಕಾಪಾಡು ನಿನ್ನ ಕಂದನ. ಬಾಬಾ ಬಾಬಾ ಶನಿರಾಜ ಪಾರಯ್ಯ ಶನಿರಾಜ ಬಾಬಾ ಬಾಬಾ ಶನಿರಾಜ ಪಾರಯ್ಯ ಶನಿರಾಜ ಬಂಧನ ಬಿಡಿಸೋ ಮಹಾರಾಜ ಮುಕ್ತಿಯ ಕೊಡಿಸೋ ಶನಿರಾಜ. ಬಂಧನ ಬಿಡಿಸೋ ಮಹಾರಾಜ ಮುಕ್ತಿಯ ಕೊಡಿಸೋ ಶನಿರಾಜ. ಬಾ ತಂದೆ ಅಪ್ಪ ಬಾ ತಂದೆ ಅಯ್ಯ ಬಾ ತಂದೆ ಶನಿರಾಜ ಬಾನೋಡು ನಿನ್ನ ಕಂದನ ಬಾತೋರು ನಿನ್ನ ದರುಶನ ಕಾಪಾಡು ನಿನ್ನ ಕಂದನ. ತಂದೆ ನೀನೆಂದು ನಂಬಿ ಬಂದಿರುವೆ ದಯವ ತೋರು ಬಾ ಶನಿರಾಜ. ತಂದೆ ನೀನೆಂದು ನಂಬಿ ಬಂದಿರುವೆ ದಯವ ತೋರು ಬಾ ಶನಿರಾಜ. ನೀನು ಬಾರದೆ ನಾನು ಬದುಕೆನು ಬಂದು ಕಾಪಾಡೋ ಶನಿರಾಜ. ನೀನು ಬಾರದೆ ನಾನು ಬದುಕೆನು ಬಂದು ಕಾಪಾಡೋ ಶನಿರಾಜ. ಬಾ ತಂದೆ ಅಪ್ಪ ಬಾ ತಂದೆ ಅಯ್ಯ ಬಾ ತಂದೆ ಶನಿರಾಜ ಬಾ ನೋಡು ನಿನ್ನ ಕಂದನ ಬಾ ತೋರು ನಿನ್ನ ದರುಶನ ಕಾಪಾಡು ನಿನ್ನ ಕಂದನ. ಬಾಬಾ ಬಾಬಾ ಶನಿರಾಜ ಪಾರಯ್ಯ ಶನಿರಾಜ ಬಾಬಾ ಬಾಬಾ ಶನಿರಾಜ ಪಾರಯ್ಯ ಶನಿರಾಜ ಬಂಧನ ಬಿಡಿಸೋ ಮಹಾರಾಜ ಮುಕ್ತಿಯ ಕೊಡಿಸೋ ಶನಿರಾಜ. ಶನಿರಾಜ ಬಂಧನ ಬಿಡಿಸೋ ಮಹಾರಾಜ ಮುಕ್ತಿಯ ಕೊಡಿಸೋ ಶನಿರಾಜ. ಬಾ ತಂದೆ ಅಪ್ಪ ಬಾ ತಂದೆ
ಅಯ್ಯ ಬಾ ತಂದೆ ಶನಿ ರಾಜ ಬಾ ನೋಡು ನಿನ ಕಂದನ ಬಾ ತೋರು ನಿನ ದರ್ಶನ ಕಾಪಾಡು ನಿನ ಕಂದನ. ವಾಹನ ಎಷ್ಟು ವಿಧ ವಿಧವಾಗಿ ಬೇಡಿಕೊಂಡರು ಈ ರಾಜನು ನಿನ್ನನ್ನು ನೋಡಲೇಬೇಕೆಂದು ಅಡ ಹಿಡಿದುಕೊಳ್ತಿರುವುದು. ದಯಮಾಡಿ ನಿನ್ನ ದರ್ಶನ ಬಿಟ್ಟು ಕಾಪಾಡು ತಂದೆ, ಕಾಪಾಡು. ಮಹಾಮಂತ್ರಿ ಏನು ಗಗನ ಹಬ್ಬನಿಸಿದ್ದು ಕಾಡ್ತಿರುವುದಲ್ಲ ಮಹಾಮಂತ್ರಿ. ಗಗನ ಮಾರ್ಗದಲ್ಲಿ ಸಂಚರಿಸಬೇಕಾದರೆ ನನ್ನ ಪ್ರಿಯ ಭಕ್ತನಾದ ಕಾಲಭೈರವೇಶ್ವರನ ಪೂಜೆಗೆ ಹೋಗುತ್ತಿರಬೇಕಾದರೆ ಓ ಮಂಡಲದಲ್ಲಿ ನಿಂತು ಯಾರೋ ನರಹೊರಬರು ನರ ಕೊಂದು ಈ ರವಿಸುತನಾದ ಶನೇಶ್ವರನನ್ನು ಬಾಯಿಗೆ ಬಂದಂತೆ ಬಗಳುತ್ತಿರುವನಲ್ಲ, ಆತನು ಯಾರಾಗಿರಬಹುದು? ಕೇಳನು ಕೂಡನಾಡಿದ ನುಡಿಗಳು. ಇದೇನಿದು? ಕೇಳನು ಕೂಡನಾಡಿದ ನುಡಿಗಳು. ಬಲುಗಾರುವುದಿ ಮೆರೆಯುತ್ತಿರುವೆಯ ಮೂಡ. ದೇವತೆಗಳೇ ಕಂಡಿರೇ ದೇವತೆಗಳೇ ಕಂಡಿರೇ ಅಷ್ಟದಿಕ್ಪಾಲಕರೇ ಕಂಡಿರನೆ ದೇವತೆಗಳೇ ದೇವತೆಗಳೇ ಈ ನರಹದಮನು ನುಡಿದ ನುಡಿಗಳನ್ನ ನರಹದಮನು ಭೂಲೋಕದಲ್ಲಿ ನಿಂತು ಈ ಭಾನುಕುಮಾರನನ್ನು ಹೀನಮಾನವಾಗಿ ಜರಿತಿರುವನಲ್ಲ, ಅದನ್ನು ಪರೀಕ್ಷಿಸಲೇಬೇಕು. ಸಾರಥಿ ರಥವು ಸಿದ್ಧವಾಗಲಿ. ಹೊಡ 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 ಬಲ ಎನ್ನಂ ಜರಿದವನಾರೋ ಜಡಮತಿ ಕೂಡಲ ಗಂಡಿಪೆನೋ. ಬಲ ಎನ್ನಂ ಜರಿದವನಾರೋ ಜಡಮತಿ ಕೂಡಲನ ದಂಡಿಪೆನೋ. ಜಡಮತಿ ಕೂಡಲನ ದಂಡಿಪೆನೋ. ಜಡಮತಿ ಕೂಡಲನ ದಂಡಿಪೆನೋ. ಬಣ್ಣದರಳು ಎಂಡಿ ಬಿಡುವೆನೋ. ಬಣ್ಣದರಳು ಎಂಡಿ ಬಿಡುವೆನು. ನೀಚಹದಮನ ನಿಮಿಷದಲ್ಲಿ ನೀಚಹದನ ನಿಮಿಷದಲ್ಲಿ ಬಲಬಳೆಯನ್ನ ಜರಿದವನಾರು ಜಡಮತಿ ಕೂಡನ ದಂಡಿಪನು. ಜಡಮತಿ ಕೂಡನ ದಂಡಿಪನು. ಜಡಮತಿ ಕೂಡನ ದಂಡಿಪನು. ಚಂಡಸನೇಶ್ವರ ಮಂಡಲದೊಳಗೆ ಚಂಡಸನೇಶ್ವರ ಮಂಡಲದೊಳಗೆ ಹೆಂಡಿ ಬಿಡುವೆನೋ ಕೂಳಹದಮನ. ಹೆಂಡಿ ಬಿಡುವೆನೋ ಕೂಳಹದಮನ. ಬಲಬಳೆಯನ್ನ ಜರಿದವನಾರು ಜಡಮತಿ ಕೂಡನ ದಂಡಿಪನು. ಜಡಮತಿ ಕೂಡನ ದಂಡಿಪನು. ಜಡಮತಿ ಕೂಡಲ ದಂಡಿಪನು. ದೃಷ್ಟಿಯಿಂದಲೇ ಸೊಟ್ಟಿ ಬಿಡುವೆನು. ದೃಷ್ಟಿಯಿಂದಲೇ ಸೊಟ್ಟಿ ಬಿಡುವೆನು. ನೀಚಹದಮನ ನಿಮಿಷದಲ್ಲಿ ನೀಚಹದಮನ ನಿಮಿಷದಲ್ಲಿ ಬಲಬಳೆಯನ್ನ ಜರಿದವನಾರು ಜಡಮತಿ ಕೂಡನ
ದ್ರೋಹಿ ಪರಮಾತ್ಮ ಭೂಲೋಕದಲ್ಲಿ ನಿಂತು ಈ ರವಿಸುತನನ್ನು ಜರಿಯುವೇನು ಮದಾಂತ. ಈ ರವಿಸುತನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಅರಿ ಅರೋ ಬ್ರಹ್ಮಾದಿಗಳೇ ಗಡಗಡನೆ ನಡುಗುತ್ತಿರಬೇಕಾದರೆ ಕೇವಲ ನರಹದಮನಾದ ನೀನು ಈ ರವಿಸುತನ ಜರಿಯುವಷ್ಟು ಸಾಮರ್ಥ್ಯ ನೆಲೆ ಉಂಟಾಯ್ತು ಬೇಕೆ? ಹೇಳುತ್ತೇನೆ ಕೇಳು. ಇದುವರೆಗೂ ಈ ಸಿಂಹಾಸನದಲ್ಲಿ ಕುಳಿತು ನಿನ್ನ ಬ್ರಾಹ್ಮಣೋತ್ಮರು ಎಷ್ಟೇ ನಾವಿಂದ ಹೇಳಿದರೂ ಸಹ ಅವರು ಯಾರು ಲೆಕ್ಕಿಸದೆ ಈ ಭಾನುಕುಮಾರನು ಬಾ ಎಂದು ಕರೆದೇ ಅಲ್ಲವೇ? ಮಲಗಿದ ಸರ್ಪವನ್ನು ಕೆಣಕಿದ್ದೀಯ, ಅದು ನಿನ್ನನ್ನು ಕಚ್ಚದೆ ಬಿಡುವುದೇ ನಮ್ಮದಾಂದ. ನೋಡು ಇನ್ನು ಮುಂದೆ ನನ್ನ ಪರಾಕ್ರಮವನ್ನು. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಘ್ರಜಂ ಛಾಯ ಮಹತಾಂಡವಂ ಭೂತಂ ತಂ ನಮಾಮಿ ನಮಾಮಿ ಶನೇಶ್ವರಂ ಶರಣಂ ಶರಣಂ ರವಿಪೂತಂ. ಅವರು ಹೋಗದಿ ನನ್ನ ಮಾತು ನುಡಿದವೇ ನನ್ನ ಮಾತು ನುಡಿದವೇ ಕಂಡು ಭದವರು ಅಮರರಲ್ಲ ಕಂಡು ಭದವರು ಮಹಾರರಲ್ಲ ಬ್ರಹ್ಮಾಂಡದ ಮುಳುಗುತ್ತಿರಲಿ ಬ್ರಹ್ಮಾಂಡದ ಮುಳುಗುತ್ತಿರಲಿ ಮನ್ನಿಸೈ ರಾಜ ನನ್ನ ಅರಮನೆಯ ಪಂಡಿತೋತ್ತಮರು ಅದೆಷ್ಟೇ ವಿಧ ವಿಧವಾಗಿ ತಿಳಿಸಿದರು ಅವರ ಮಾತುಗಳನ್ನು ನಿರಾಕರಿಸಿ ಹೇ ಕೂಡಿದ ಸಭೆಯಲ್ಲಿ ಪಂಡಿತೋತ್ತಮರು ಬ್ರಾಹ್ಮಣೋತ್ತಮರನ್ನು ವಿಧ ವಿಧವಾಗಿ ಜರಿದು ಅಪಮಾನ ಮಾಡಿರಲು ಪರಮಾತ್ಮ ನಾನು ಮಾಡಿದ ಅಪವಾದವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಪರಮಾತ್ಮ. ಕಾಪಾಡುವೆನು ಮದ ಅಂತ ಕಾಪಾಡುವೆನು. ಜರಿದೆಯನ್ನ ಕಳನೆ ಅವ ಮನೆ ಜರಿದೆಯನ್ನ ಕಳನೆ
ದೊರುಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಅಲಮನೆ ಜರಿದೆಯನ್ನ ಕಳನೆ ದೊರುಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ನೀಲಕಂಠನ ಪಾದ ಕಮಲವೋ ಮರೆಯವತ್ತರೋ ಬಿಡುವುದಿಲ್ಲವೋ ನೀಲಕಂಠನ ಪಾದ ಕಮಲವೋ ಮರೆಯವತ್ತರೋ ಬಿಡುವುದಿಲ್ಲವೋ ಜರಿದೆಯನ್ನ ಕಳನೆ ಅಲಮನೆ ಜರಿದೆಯನ್ನ ಕಳನೆ ದೊರುಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಎನ್ನು ನೋಡಲ ಕೊಂಡಿ ಮಾನವ ಭಿನ್ನಗೊಳಿಸುವೆ ನಿನ್ನಗೀಗಲೇ ಎನ್ನು ನೋಡಲ ಕೊಂಡಿ ಮಾನವ ಭಿನ್ನಗೊಳಿಸುವೆ ನಿನ್ನನೀಗ ಜರಿದೆಯನ್ನ ಕಳನೆ ಅಲಮನೆ ಜರಿದೆಯನ್ನ ಕಳನೆ ದೊರುಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಕೇಳು ಮುರಾರಿಯೇ ನಿನ್ನ ಏನ ಗತಿಯ ಕೈಯುವೆನ ಕೇಳು ಮುರಾರಿಯೇ ನಿನ್ನ ಏನ ಗತಿಯ ಕೈಯುವೆನ ಛಲವನ್ನು ಬಿಡದೆ ತನು ಮನದೊಳುನ ಛಲವನ್ನು ಬಿಡದೆ ತನು ಮನದೊಳುನ ಛಲವ ಜಯಿಸಿ ನನ್ನ ಮುರುಗಲಿ ಬಿಡಿ ಜರಿದೆಯನ್ನ ಕಳನೆ ಅಲಮನೆ ಜರಿದೆಯನ್ನ ಕಳನೆ ದೊರುಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಜರಿದೆಯನ್ನ ಕಳನೆ ಎಲ್ಲವೋ ದೈವ ದ್ರೋಹಿ ಈ ಭಾನುಕುಮಾರನ್ನು ಜೈಲು ಧಾಮದಿಂದ ಬೇಕೆ ಯಾವ ಸಿಂಹಾಸನ ಮೇಲೆ ಕುಳಿತುಕೊಂಡು ನನ್ನನ್ನು ಹೀನಮಾನವಾಗಿ ಜರಿದೆ ಮದಾಂಧ ಅದು ನಿನ್ನ ತಪ್ಪಲ್ಲ. ಪ್ರಜೆಗಳ ಬೆಂಬಲ, ಧನಧಾನ ವೈಡ್ಯೋರ್ಯ, ರತ್ನ ಖಚಿತವಾದ ಸಿಂಹಾಸನ, ನಿನ್ನ ಸುತ್ತ ಇರುವ ಪಟರುಗಳು ಅವರಿರುವರೆಂದು ನನ್ನ ಜರಿದೆಯಲ್ಲ ಮದಾಂಧ. ಎಲ್ಲವನ್ನು ನಾಶ ಮಾಡುತ್ತೇನೆ. ಅದು ಅಲ್ಲವೇ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರಂತ ಆದಿಶಕ್ತಿಯನ್ನು ನನ್ನೊಳಗೆ ಹೊಳು ಮಾಡಿಕೊಂಡು ಏ ಕಲಿಯುಗದಲ್ಲಿ ನನಗ್ಯಾರು ಸಮರೆಂದು ಮೆರೆಯುತ್ತಿರುವ ಕಾಲಿಪುರುಷ ಶನೇಶ್ವರನನ್ನು ಸಾಮರ್ಥ್ಯ ಉಂಟಾಯ್ತು ಬೇಕೇ. ದೇವಾ ದೇವಾ ಶನಿ ದೇವಾ ಪರಮಾತ್ಮ
ದೇವನೇ ಅಡಿಯನ್ನು ಪಿಡಿಯುವೆ ದೇವಾ ನಿನ್ನ ಶರಣಕ್ಕೆ ದೇವಾ ಸರಿ ದೇವಾ ರಾಜ ರಾಜ ನೀನು ನೋಡುವ ನೋಟವಾದರೂ ಅಗ್ನಿ ಜಾಲಿಯಂತೆ ನನ್ನನ್ನು ಸುಡುತ್ತಿರುವುದು ಪರಮಾತ್ಮ. ನೀನು ಹಾಡುವ ಮಾತುಗಳಾದರೂ ಗುಡುಗು ಸಿಡಿಲಂತೆ ಇದು ಈ ನನ್ನ ರಾಜ್ಯವೇ ಬೆದರುತ್ತಿರುವುದು ಪರಮಾತ್ಮ. ಅದರುತ್ತಿರುವುದು ನಾನು ಆಡಿದ ಮಾತನ್ನು ಮನ್ನಿಸಿ ಕಾಪಾಡಬೇಕೆಂದು ಹೇಳಿಕೊಳ್ಳುತ್ತೇನೆ ಪರಮಾತ್ಮ. ಜಾಗಕ್ಕಾರೆ ಕಾಪಾಡುವನು ಮದಾಂದ ಕಾಪಾಡುವೆನು. ದುರಂಕಾರಿ ಅದಮ ದುರಂಕಾರಿಯೇ ದೂರ ನಿಲ್ಲಲು ದುರಂಕಾರಿ ಅದಮ. ದುರಂಕಾರಿ ಅದಮ ದುರಂಕಾರಿಯೇ ದೂರ ನಿಲ್ಲಲು ದುರಂಕಾರಿ ಅದಮ. ಎನ್ನ ಮೈಮೆಯ ಜರಿಯದ ನೀನು ಎನ್ನ ಮೈಮೆಯ ಅರಿಯದ ನೀನು ಎನ್ನನು ನೀನು ಜರಿವೆ ಏನು ಎನ್ನನು ನೀನು ಜರಿವೆ ಏನು. ದುರಂಕಾರಿ ಅದಮ ದುರಂಕಾರಿಯೇ ದೂರ ನಿಲ್ಲಲು ದುರಂಕಾರಿ ಅದಮ ದುರಂಕಾರಿ ಅದಮ ದುರಂಕಾರಿ ಅದಮ. ಆಸೋ ಪರಮಾತ್ಮ ಎಲ್ಲೋ ದೈವದ್ರೋಹಿ ನನ್ನನ್ನು ಜರಿಯುವಷ್ಟು ಸಾಮರ್ಥ್ಯ ನಿನ್ನಲ್ಲಿ ಉಂಟಾಯ್ತು. ನೀವೇಕೆ ನೀನು ಅರಮನೆ ಪಂಡಿತೋತ್ತರು ಎಷ್ಟೇ ನಯವಿನಯದಿಂದ ಏನು ದಿವಸ ಅವರ ಮಾತನ್ನು ಸಾಲೆಕ್ಕಿಸದೆ ಈ ರವಿಸುತ್ತನ ಬಾಯಿಗೆ ಬಂದಂತೆ ಹೇಳುವ ಸಾಮರ್ಥ್ಯ ಉಂಟಾಯ್ತು. ನೀವೇಕೆ ತಿನ್ನಲಿಕ್ಕೆ ಅನ್ನವಿಲ್ಲದೆ ಉಡಲಿಕ್ಕೆ ಬಟ್ಟೆ ಇಲ್ಲದೆ ಬೇರೆ ಬೀದಿಯಲ್ಲಿ ಭಿಕ್ಷೋಟಿನೆತ್ತುವಂತೆ ಮಾಡುತ್ತಾರೆ. ನಾನು ರವಿಸುತ್ತನೆ ಚೋರದೇವಿಗೆ ಪುತ್ರನೇ ಯಮಗ್ರಜನೇ ಕಾಕವಾನನೇ ಕಳಿ ಪುರುಷನೇ ಇನ್ನು ಮುಂದೆ ನೋಡುತ್ತಿರು ನನ್ನ ಪರಾಕ್ರಮವನ್ನು. ಜಾಗಂಕರೇ ಹರೆಯದೆ ತಾನಿನ್ನ ತೆರೆದನು ದೇವ ಕರುಣಿಸಿ ಕಾಪಾಡೆ ದೇವ ಕರುಣೆಯ ದೇವನು ನೀನು ಮಾನವ ನಾನು ದೇವನು ನೀನು ಮಾನವ ನಾನು ಅರೆಯದೆ ಹರೆಯದೆ ಹರೆಯದೆ ನಾನಿನ್ನ ತೆರೆದನೋ ದೇವಿ ಹರೆಯದೆ ನಾನಿನ್ನ ತೆರೆದೆನೋ ದೇವಿ ದೇವ ಕರುಣೆಯ
ಅರಿಯದೆ ನಿನ್ನನ್ನು ವಿಧ ವಿಧವಾಗಿ ಜರಿದರು ಪರಮಾತ್ಮ. ಒಂದು ವೃಕ್ಷದಲ್ಲಿ ಫಲವನ್ನು ಬಿಟ್ಟು ಎಲ್ಲವೂ ಹಣ್ಣಾಗಿ ಒಂದು ಮಾತ್ರ ಹುಳಿ ಆದರೆ ಆ ಮರವನ್ನೇ ಸೇರಿಸುವ ಪರಮಾತ್ಮ. ಅದರಂತೆ ಹೇ ಕೋಡಿದ ಸಭೆಯಲ್ಲಿ ನಾನು ಹಾಡಿದ ಮಾತನ್ನು ಮನ್ನಿಸಿ ಕಾಪಾಡಬೇಕೆಂದಿಸೋ ನಿನ್ನ ಪಾದ ಬಿಡಿದು ಹೇಳುತ್ತೇನೆ. ಕೇಸರಿಗಂಜಲ ಮುಖ ಉಂಟೆ, ಗೈಡರಿಗಂಜಲ ಪಡಿ ಉಂಟೆ. ಕೇಸರಿಗಂಜಲ ಮುಖ ಉಂಟೆ, ಗೈಡರಿಗಂಜಲ ಪಡಿ ಉಂಟೆ. ಮುರಳಿ ಧರನೆ ಮರಳಿ ಬರಲೆ, ಮುರಳಿ ಧರನೆ ಮರಳಿ ಬರಲೆ. ಅಲಮನ